ಸ್ನೇಹಿತರೆ, ಯೂತ್ ಐಕಾನ್ ಬಿಗ್ ಬಾಸ್ ರಜತ್ ಬುಜ್ಜಿ ಎಂಟ್ರಿಗೆ ಬುಡ್ಡಗಳೆಲ್ಲ ಎದ್ದು ಬಂದ್ಬಿಟ್ರು ಕಣ್ರಿ. ಪೊದೆಯಲ್ಲಿದ್ದ ಬುಡ್ಡಗಳು, ಕೊಳಕು ಮಂಡಳದ ಮನಸ್ಥಿತಿ ಇರುವಂತಹ ಬುಡ್ಡಗಳೆಲ್ಲ ಎದ್ದು ಬಂದ್ಬಿಟ್ರು. ಯಾರಪ್ಪ ಈ ಬುಡ್ಡಗಳು ಅಂತ ಕೇಳಿದ್ರೆ, ಒಂದು ಮಾಜಿ ಎಂ ಪಿ ಪ್ರತಾಪ್ ಸಿಂಹ, ಎರಡನೇದು ಮಾಜಿ ಗೃಹ ಸಚಿವರು ಆರ್ ಅಶೋಕು, ಮಾಜಿ ಇನ್ನೊಬ್ಬ ಗೃಹ ಸಚಿವರು ಅರಗ ಜ್ಞಾನೇಂದ್ರ. ಇವರೆಲ್ಲ ಎದ್ದು ಆಚೆಗೆ ಬಂದ್ಬಿಟ್ಟಿದ್ದಾರೆ ಅವರ ಕೊಳಕು ಬುದ್ಧಿ ತೋರಿಸ್ಲಿಕ್ಕೆ, ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ಲಿಕ್ಕೆ. ಇವರೆಲ್ಲ ಆರೋಪಿಗಳ ಪರ ನಿಂತಿದ್ದಾರೆ. ಯಾವ ಆರೋಪಿಗಳು? ಹೆಣ್ಣು ಮಕ್ಕಳನ್ನ ಅಮಾನುಷವಾಗಿ ತಿಂದು ನೀರು ಕುಡ್ದಿರುವಂತಹ ಆರೋಪಿಗಳ ಪರ ನಿಂತಿದ್ದಾರೆ ಈ ಬುಡಗಳು. ಯೂತ್ ಐಕಾನ್ ರಜತ್ ಬುಜ್ಜಿ, ಕಮಾನ್ ರಾಕಿ ಬಾಯ್ ಅನ್ನೋ ತರ ಎಂಟ್ರಿ ಕೊಟ್ರು. ರಿಯಲ್ ರಾಕಿ ಬಾಯ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರಕ್ಷಾ ಬಂಧನ್ ಕಣ್ರಿ. ಜೊತೆಲ್ಲೇ ಹುಟ್ಟಬೇಕಾಗಿಲ್ಲ, ಅಣ್ಣ ಅಂತ ಕರ್ಸ್ಕೊಳ್ಳಿಕ್ಕೆ ಜೊತೆಲ್ಲೇ ಹುಟ್ಟಬೇಕಾಗಿಲ್ಲ. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಕ್ಕೆ ತಾನು ಅಲ್ಲಿಂದ ಇಲ್ಲಿವರೆಗೂ ಬರ್ತಾರೆ. ತಾನು ಬೆಂಗಳೂರಲ್ಲಿ ಏನೋ ತನ್ನ ಕೆಲಸಗಳು, ಶೂಟಿಂಗ್ಸು, ಯೂತ್ ಇದ್ದಾರೆ ಅವರು. ಆ ಶೂಟಿಂಗ್ಸನ್ನೆಲ್ಲ ನನಗೆ ಸ್ಟಾರ್ಟ್ ಆಗುತ್ತೆ, ಬ್ಯುಸಿ ಇರ್ತಾನೆ, ನೆಕ್ಸ್ಟ್ ನನ್ನ ಶೆಡ್ಯೂಲ್ ಬ್ಯುಸಿ ಇದೆ. ಸೊ ನಾನು ಈ ಬಿಟ್ವೀನಲ್ಲಿ ಬಂದು ಒಂದು ಹೆಣ್ಣು ಮಗಳ ಪರ, ಇನ್ನು ಯಾವ ಹೆಣ್ಮಕ್ಳಿಗೂ ಆ ರೀತಿಯಾದ ಅನ್ಯಾಯಗಳಾಗಬಾರ್ದು ಅಂತ ಹೇಳಿ ಅವರು ಧರ್ಮಸ್ಥಳದ ಪಾಂಗಳ ಅನ್ನುವಂತಹ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಏನು ಅನ್ಯಾಯ ಆಗಿತ್ತು ಅಲ್ಲಿ ಹೋಗಿ ಅವರ ತಾಯಿಗೆ ಸಾಂತ್ವನ ಹೇಳಿ ಅವರು ವಾಪಸ್ ಬರುವಾಗ ಪತ್ರಕರ್ತರು ಒಂದಷ್ಟು ಜನ ಬಂದು ಅವರ ಇಂಟರ್ವ್ಯೂ ತಗೊಂಡ್ಬಿಡ್ತಾರೆ. ಅವರ ಸ್ಟೇಟ್ಮೆಂಟ್ಸು ಹೆಣ್ಣು ಮಕ್ಕಳ ಪರ ಇರತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮೇಲೆ, ಆ ಪತ್ರಕರ್ತರ ಮೇಲೆ ಅಟ್ಯಾಕ್ ಆಗತ್ತೆ. ಸೊ ಇವ್ರು ಬಂದ ಉದ್ದೇಶ ಏನು ಅನ್ನೋದು ಜನರಿಗೆ ತಲುಪಬಾರ್ದು ಅಂತ ಹೇಳಿ ಇಷ್ಟು ಜನ ಕೊಳಕಮಂಡಲಗಳು ಆಚೆ ಬಂದ್ಬಿಟ್ರು ಅಂತ ಹೇಳಿದ್ರೆ, ಇದರ ಅರ್ಥ ಏನು ಅಂದ್ರೆ, ಬಿಗ್ ಬಾಸ್ ರಜತ್ ಬುಜ್ಜಿ ರಿಯಲ್ ಹೀರೋ ಕಣ್ರಿ, ಅಣ್ಣಯ್ಯ ಕಣ್ರಿ, ಮಂಡ್ಯದ ಗಂಡು, ಕರ್ನಾಟಕದ ಗಂಡು ಕಣ್ರಿ. ಗಂಡ್ಸು ಅಥವಾ ಗಂಡು ಅಂದ್ರೆ ಹಂಗಿರ್ಬೇಕು. ಎಲ್ಲೋ ಒಂದು ಹೆಣ್ಮಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಒಬ್ಳೆ ಹೋಗ್ತಾ ಇದ್ದಾಳೆ ಅಂತ ಅವಳ ಮೇಲೆ ಏರಗಿ ಅಮಾನುಷವಾಗಿ ಅವಳ ಮಾನಹರಣ, ಪ್ರಾಣಹರಣ ಮಾಡಿದವ್ರ ಜೊತೆಗೆ ನಿಂತ್ಕೊಳ್ಳೋರು. ಕಿರಿಕಿರ್ತಿ ಅಂತ ಇಟ್ಕೋಬೇಡ ಅಂತ ಮೊನ್ನೆ ಹೇಳಿ, ಕಿತ್ತೋಯ್ಕಿರ್ತಿ ಅಂತ ಕೂಡ ಬೈದಿದ್ದೀನಿ. ನೀನಿರ್ಬೋದು, ಅವನು ಯಾರೋ ನಾಯಿಗಿಣಿ ಇರ್ಬೋದು, ವಸಂತ ಗಿಳಿಯಾರು, ಅಜಿತ್ ಹನ್ಮಕ್ಕನವರ್. ನೋಡ್ರಿ, ಕಲೀರಿ ರಜತ್ ಬುಜ್ಜಿನ್ ನೋಡಿ ಕಲೀರಿ. ಯಾವುದೋ ಅಜ್ಜಿನ ಬಿಡೋದಲ್ಲ, ಆನ್ಲೈನ್ ರೌಡಿ ಥರ ಅಜ್ಜಿನ ಬಿಡೋದಲ್ಲ. ಹೋಗಮ್ಮ ಅವ್ರ ಹೆಂಡ್ತಿಗೆ ಅಟ್ಯಾಕ್ ಮಾಡು ಅಂತ ಅಲ್ಲ. ಆ ಶಾರದಾ ಭಟ್ರಿಗೆ ಸ್ವಲ್ಪ ಆದ್ರೂ ನಾಚಿಕೆ, ಮಾನ, ಮರ್ಯಾದೆ ಇದ್ರೆ ಒಂದು ಹೆಣ್ಣು ಮಗಳನ್ನ, ಈಕೆ ಕೂಡ ಒಂದು ಹೆಣ್ಮಗಳಾಗಿ ಇಷ್ಟು ಏಜ್ ಆಗಿದೆ ಇವ್ರಿಗೆ, ಒಂದು ಹೆಣ್ಮಗಳನ್ನ ಟ್ಯಾಗ್ ಮಾಡಿ ನಿನ್ನ ಗಂಡ ಬೇಕಾದ್ರೆ ಕರ್ಸ್ಕೊ ಅಂತ ಹೇಳಿ ಮೆಸೇಜ್ ಹಾಕ್ತಾರಲ್ಲ, ಈಕೆಗೆ ಏನು ಹೇಳೋಣ? ಈಕೆ ಮನಸ್ಥಿತಿಗೆ ಏನು ಹೇಳೋಣ? ಹಣ ಏನನ್ ಬೇಕಾದ್ರೂ ಕೊಂಡ್ಕೊಳ್ಬೋದು, ಹೆಣ್ಮಕ್ಳ ಮಾನ ಪ್ರಾಣನ ಕೊಂಡ್ಕೊಳ್ಳಲ್ಲ ಶಾರದಾ ಭಟ್ ಅವರೇ, ಅರ್ಥ ಮಾಡ್ಕೊಳ್ಳಿ. ಅದೇ ರಜತ್ ಬುಜ್ಜಿ ಅವರ ಸ್ಟೇಟ್ಮೆಂಟ್ ನೋಡಿದ್ರಾ? ಶಾರದಾ ಭಟ್ರೆ, ನೀವು ಕೂಡ ಹೋಗ್ಲಿ ಅಲ್ಲಿಗೆ, ನೀವು ಕೂಡ ಹೋಗ್ಬಿಟ್ಟು ವಾಪಸ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ ಅಂತ ಹೇಳಿ ಬೆಂಗಳೂರಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಬೆಂಗಳೂರಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ, ಇವತ್ತು ಕರ್ನಾಟಕದ ಎಲ್ಲ ಹೆಣ್ಮಕ್ಳು ರಜತ್ ಬುಜ್ಜಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ರಿಯಲ್ ಬ್ರದರ್ ಕಣಯ್ಯ ನೀನು ಅಂತ. ಅಣ್ಣಯ್ಯ, ಹೃದಯ ಗೆದ್ದ ಅಣ್ಣಯ್ಯ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ರಜತ್ ಬುಜ್ಜಿಯವ್ರು ಮಾತ್ರ ಅಲ್ಲ, ಬಿಗ್ ಬಾಸ್ ರಜತ್ ಬುಜ್ಜಿಯವರು ಒಬ್ಬರು ಸೆಲೆಬ್ರಿಟಿ. ಅವ್ರು ಮಾತ್ರ ಅಲ್ಲ, ಅವ್ರ ಜೊತೆಗೆ ಅದೆಷ್ಟೋ ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಒಂದಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು. ಪಾಪ ಇವತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅವ್ರು ಶೀಘ್ರವಾಗಿ ಗುಣಮುಖರಾಗಲಿ. ನನ್ನ ಎಲ್ಲ ಬ್ರದರ್ಸು ಬೇಗ ಗುಣಮುಖರಾಗಿ ಬೇಗ ಹೊರಗಡೆ ಬಂದು ಇನ್ನಷ್ಟು ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಿ, ಈ ಏನು SIT ರಚನೆ ಆಗಿದೆ, ಎಷ್ಟೋ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ಕೇಸ್ ನಡೀತಾ ಇದೆ. ಈ ಕೇಸಲ್ಲಿ ನ್ಯಾಯ ಸಿಗೋವರೆಗೂ ಇನ್ನಷ್ಟು ಹೋರಾಟಗಳನ್ನು ಮಾಡಲಿ. ಇವರ ಈ ದರಿದ್ರ ಕೊಳಕು ಮನಸ್ಥಿತಿಗೆ ಬುದ್ಧಿ ಬರಲಿ ಅಂತ ಹೇಳಿ ನಾನು ಹೇಳ್ತೇನೆ. ಜೊತೆಗೆ ಇನ್ನೊಂದು ವಿಚಾರ ನಾನು ಏನು ಹೇಳ್ತೀನಿ ಅಂತಂದರೆ, ಇವತ್ತು ರಕ್ಷಾ ಬಂಧನ ಆಗಿರೋದ್ರಿಂದ ಯಾರೆಲ್ಲ ಸೌಜನ್ಯಗಾಗಿರ್ಬೋದು, ಅನನ್ಯ ಭಟ್ಗಾಗಿರ್ಬೋದು, ಪದ್ಮಲತಾಗಾಗಿರ್ಬೋದು, ಹೀಗೆ ಹೆಸರು ಗೊತ್ತಿಲ್ಲದ ಅದೆಷ್ಟೋ ನೂರಾರು ಪುಟ್ಟ ಹೆಣ್ಣು ಮಕ್ಕಳು, ಹೆಂಗಸರು, ಇವ್ರಿಗೆಲ್ಲ ಏನು ಅನ್ಯಾಯ ಆಗಿದೆ, ಇದರ ವಿರುದ್ಧ ಒಂದು ಧ್ವನಿ ಎತ್ತಿ ಹಾಗೂ ಒಂದು
ಸಪೋರ್ಟ್ ಮಾಡಿ. ಎಲ್ಲರಿಗೂ ನ್ಯಾಯ ಸಿಗಬೇಕು, ಈ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಇನ್ನು ಮುಂದೆ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಯಾವ ಹೆಣ್ಮಕ್ಳಿಗೂ ಮಾನಹಾನಿ, ಪ್ರಾಣಹಾನಿ ಅಂಥದ್ದು, ಅತ್ಯಾಚಾರಗಳಂಥದ್ದು ನಡಿಬಾರ್ದು ಅಂತ ಹೇಳಿ ಇವತ್ತಿನ ದಿನ ನಾವೆಲ್ಲರೂ ಎಲ್ಲ ಗಂಡಸರಿಗೂ ಅಣ್ಣಯ್ಯನ ಬುದ್ಧಿ ಬರಲಿ. ಒಬ್ಳು ಹೆಂಡತಿ, ಪ್ರೇಯಸಿ, ಏನು ಲೈಫ್ ಪಾರ್ಟ್ನರ್ ಅನ್ನೋದು ಇದ್ದೇ ಇದೆ, ಎಲ್ರಿಗೂ ಇದ್ದೇ ಇದೆ, ಎಲ್ರಿಗೂ ಸಾಂಸಾರಿಕ ಜೀವನ ಇದ್ದೇ ಇರುತ್ತೆ. ಆದರೆ ಇವತ್ತಿನ ದಿನ ನಾವು ಕೇಳ್ಕೊಬೇಕಾಗಿರೋದೇನು ಅಂತಂದರೆ, ರಜತ್ ಬುಜ್ಜಿ ಹಾಗೂ ಏನು ಈ ಸಮೀರ್ ಅನ್ನೋ ಒಬ್ಬ ಮುಸಲ್ಮಾನ ಹುಡುಗ ಆದ್ರೂ ಒಂದು ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿರೋದಿರ್ಬೋದು, ಅದನ್ನು ಡೋಂಗಿ ಮಾಡುವಂತಹ ಈ ಕಿರಿಕೀರ್ತಿ ಅಂತ ಹಿಂದೂ ಗಂಡು ಮಕ್ಳು ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ ಕಣ್ರಿ. ಧೈರ್ಯವಾಗಿ ಕಿರಿಕಿರ್ತಿದ ಜೊತೆಗೆ ಯಾವುದಾದ್ರೂ ಹೆಣ್ಮಕ್ಳು ಹೋಗಕ್ಕೆ ಸಾಧ್ಯ ಇದೆಯೇನ್ರಿ ಈ ಥರ ಮನಸ್ಥಿತಿ ಇಟ್ಕೊಂಡಿರೋ ಈ ವ್ಯಕ್ತಿ ಜೊತೆಗೆ? ಖಂಡಿತ ಅವನ ಜೊತೆಗೆ ಹೋದಾಗ ಏನಾದರೂ ಒಂದು ಅಪಾಯ ಅಂತ ಬಂದರೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಅವನು, ಖಂಡಿತ ಎಸ್ಕೇಪ್ ಆಗಿಬಿಡ್ತಾನೆ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನು ಕೊಡುವಂಥದ್ದು ಯಾರು ಅಂದರೆ ಗಂಡು ಮಕ್ಕಳು ಕಣ್ರಿ. ಅವರೇ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅಂತಂದಾಗ ಧ್ವನಿ ಎತ್ತದೇ ಇರುವಂಥವ್ರು, ನನ್ನ ಬಾಯಲ್ಲಿ ನಾನು ಹೇಳಲ್ಲ, ನೀವೇ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕಿರಿಕಿರ್ತಿನ ನೀವೇನಂತ ಕರಿತೀರಿ? ಈ ವಸಂತ ಗಿಳಿಯರನ್ನು ನೀವೇನಂತ ಕರಿತೀರಿ? ನೀವು ಅಜಿತ್ ಹನ್ಮಕ್ಕನವರನ್ನು ಏನಂತ ಕರಿತೀರಿ? ಈ ಅರಗ ಜ್ಞಾನೇಂದ್ರ ಅವರನ್ನು ಏನಂತ ಕರಿತೀರಿ ರೀ? ನಮ್ಮ ರಜತ್ ಬುಜ್ಜಿಗಿರುವಂತಹ ವಿಶಾಲ ಹೃದಯ ನಿಮ್ಗಿಲ್ವೇನ್ರಿ? ಆತ ಕೂಡ ಒಬ್ಬ ಹಿಂದೂ ಕಣ್ರಿ, ಒಬ್ಬ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತಲೇ ಬಂದಿದ್ದಾನೆ. ಆದರೆ ನಿಮಗೇನು ಬೇಕಾಗಿರೋದೀಗ? ಅದು ಹಿಂದೂ ಮುಸ್ಲಿಂ ಅನ್ನೋದಲ್ಲ, ನಿಮಗೆ ಹಣ ಬೇಕಾಗಿರೋದು. ಹಣಕ್ಕೋಸ್ಕರ ನೀವು ಹೆಣ ಕೂಡ ಬಾಯಿ ಬಿಡತ್ತೆ ಅನ್ನೋದನ್ನ ಕೇಳಿದ್ದೀನಿ, ಹಣಕ್ಕೋಸ್ಕರ. ಆದರೆ ನೀವು ಬದುಕಿರೋ ಬುಡ್ಡಗಳೆಲ್ಲ ಇಷ್ಟು ಒಂದು ರಾಜಕಾರಣಿಗಿಂತ, ಒಂದು ಸಿನಿಮಾ ನಟನಿಗಿಂತ ಈ ಲೆವೆಲ್ಗೆ, ದೊಡ್ಡ ಮಟ್ಟಕ್ಕೆ ನಮ್ಮ ಹೃದಯಗಳಲ್ಲಿ ನಿಂತದ್ದು ಇವತ್ತು ರಜತ್ ಬುಜ್ಜಿ. ಅವ್ರ ಫ್ಯಾಮ್ಲಿಗೆ ನೀವು ಹಿಂಸೆ ಕೊಟ್ಟಿರ್ಬೋದು, ಫೋನ್ ಮಾಡಿ ಕಿರಿಕಿರಿ ಮಾಡಿ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿ ಎಲ್ಲ. ಆದರೆ ರಜತ್ ಬುಜ್ಜಿ ರಿಯಲ್ ಹೀರೋ ಕಣ್ರಿ. ಒಬ್ಬ ಕಾಟೇರ ಬಂದಂಗೆ ಬಂದಿದ್ದಾನೆ ಕಣ್ರಿ, ರಿಯಲ್ ಕಾಟೇರ ರಜತ್ ಬುಜ್ಜಿ. ಥ್ಯಾಂಕ್ ಯು ಬ್ರದರ್. ನಿಜವಾಗ್ಲೂ ನಿಮ್ಮಂಥವರು ಇವತ್ತು ಸಮಾಜದಲ್ಲಿ ಇರೋದಕ್ಕೇನೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಳ್ಳೇದು ನಡೀತಾ ಇರೋದು, ಮಳೆ ಬೆಳೆ ಆಗ್ತಾ ಇರೋದು ಅಂತ ಕೂಡ ಹೇಳ್ಬಿಡ್ಬೋದೇನೋ ನೋಡಿ. ನಿಜವಾಗ್ಲೂ ಭಾಳ ನೋವಾಗತ್ತೆ ಈ ವಿಚಾರಗಳನ್ನು ಮಾತಾಡ್ತಾ ಹೋದರೆ ನಾವು. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ. ತಲೆ ಬುರುಡೆ ಅಲ್ಲಿ ಸಿಕ್ಕಿದ್ಯಾ, ಇಲ್ಲಿ ಸಿಕ್ಕಿಲ್ವಾ, ಈ ವಿಚಾರಗಳನ್ನು ಮಾತಾಡೋ ಅಂಥದ್ದು, ಸಿಕ್ಕಿಲ್ಲ ಅಂದರೆ ಖುಷಿ ಪಡೋ ಅಂಥದ್ದು ರೀ. ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ಸ್ ಇದೆ ರೀ. ಹಾಗಾದ್ರೆ ಆ ಹೆಣ್ಮಕ್ಳು ಎಲ್ಲೋದ್ರು? ಭೂಮಿ ಅಡಿಯಲ್ಲಿ ಸಿಗ್ತಾ ಇಲ್ಲ ಅವರು ಅಂತಂದರೆ ಅವ್ರು ಓದೋದಾದ್ರೂ ಎಲ್ಲಿಗೆ? ಸಾಲ್ವ್ ಆಗಿದೆಯಾ ಕೇಸು? ಅದನ್ನ ಆಲೋಚನೆ ಮಾಡಿ. ವಸಂತ ಗಿಳಿಯಾರ್, ಈ ಕೆಲಸ ಅಲ್ಲದೆ ಹೋದ್ರೆ ಇನ್ನೊಂದು ಕೆಲಸ ಮಾಡ್ಬಿಟ್ಟು ಜೀವನ ತೆಗಿಬೋದು ಮಾರಾಯ. ದೇವ್ರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ, ಹೆಣ್ಣು ಮಕ್ಕಳ ಹತ್ಯೆಗಳನ್ನು ನೀನು ಬೆಂಬಲಿಸ್ತೀಯ ಅಂತಾದರೆ ನೀನೆಂಥ ಹಿಂದೂ ಮಾರಾಯ? ನೀನು ಯಾರಿಗಾದ್ರೂ ಅಣ್ಣ ಆಗಕ್ಕೆ ಅಥವಾ ಯಾವುದಾದ್ರೂ ಒಂದು ಹೆಣ್ಮಗಳಿಗೆ ಗಂಡ ಆಗಲಿಕ್ಕೆ, ಮಗ ಆಗಲಿಕ್ಕೆ ನಾಲಾಯಕ್ ನೀನಿರ್ಬೋದು. ನಿನ್ನ ಜೊತೆಗೆ ಸೇರ್ಕೊಂಡು ಯಾರೆಲ್ಲ ಇದನ್ನು ಬೆಂಬಲಿಸ್ತಾ ಇದ್ದಾರೆ, ಈ ಥರ ಒಂದು ಹೀನ ಕೃತ್ಯನ, ನಾಲಾಯಕ್ ಅಂತ ಹೇಳ್ತೀನಿ ನಾನು. ಅದೇನೇ ಇರಲಿ, ಮಹೇಶ್ ತಿಮ್ರೋಡಿ ಅವರು ಇರ್ಬೋದು, ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, ಇವ್ರು ಯಾರನ್ನು ನಾನು ಭೇಟಿ ಮಾಡಿಲ್ಲ ಈವರೆಗೂ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಬಿಟ್ಟರೆ ಭೇಟಿನೂ ಮಾಡಿಲ್ಲ ನಾನು. ಇವ್ರಿಗೂ ಆ ಭಗವಂತ, ಆ ಮಂಜುನಾಥ ಸ್ವಾಮಿ ಇನ್ನಷ್ಟು ಶಕ್ತಿ, ಧೈರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಜೊತೆಗೆ ಆದಷ್ಟು ಬೇಗ ಯಾರೆಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಕ್ಕಲಿ. ಜೊತೆಗೆ ನಮ್ಮ ರಜತ್ ಬುಜ್ಜಿಯವರು ದೊಡ್ಡ ಮಟ್ಟಕ್ಕೆ ಹೀರೋ ಆಗಿ ಕರ್ನಾಟಕದಲ್ಲಿ ಖಂಡಿತ ಬೆಳೀತಾರೆ. ಅವ್ರಿಗೆ ನಾವೆಲ್ಲ ಫೀಮೇಲ್ ಫ್ಯಾನ್ಸ್ ಇರ್ತೀವಿ. ಅಣ್ಣಯ್ಯ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ.